ಪಾಕಿಸ್ತಾನದಂತೂ ಈಗ ಮನೆಯೊಂದು 3 ಬಾಗಿಲು ಥರ ಇದ್ದಿದ್ದು ಮನೆಯೊಂದು ಊರು ಬಾಗಿಲು ಅನ್ನೋ ಥರ ಆಗಿದೆ. ಮೈ ಮೇಲೆ ಚಾದ್ರೆ ಹೇಳ್ಕೊಂಡು ಮಲಗೋದ್ ಬದಲು ಅಪಾಯನ ಎಳೆದುಕೊಳ್ತು. ಎಡಬಿಡಂಗಿ ಎಡಪಂಥೀಯರು, ಫೇಕ್ ನ್ಯೂಸ್ ಪೆಡ್ಲರ್ಗಳು ಅವರವರ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಫೇಕ್ ನ್ಯೂಸನ್ನು ಹಾಕೋತಾರೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಗೌರ್ಮೆಂಟು ಒಂದು ಸ್ಟೆಪ್ಪನ್ನು ತಗೊಂಡಿದೆ, ಒಂದು ಕ್ರಮವನ್ನು ತಗೊಂಡಿದೆ. ಯಾರ ಮೇಲೆ? ಭಾರತದ ಫೇಮಸ್ ಆಂಕರ್ ಇದ್ದಾರಲ್ಲ, ಅವರು ಕೂಡ ಒಂದು ಸುದ್ದಿಯನ್ನು, ಸುಳ್ಳು ಸುದ್ದಿಯನ್ನು ಶೇರ್ ಮಾಡಿ ಈಗ ತಪರಾಕಿಯನ್ನು ತಿಂತಿದ್ದಾರೆ. ಭಾರತ ಅಥವಾ ಭಾರತೀಯರು ಈ ಕುಗ್ಗೋದನ್ನು ತುಂಬ ಜನ ಇಷ್ಟಪಡ್ತಾರೆ. ಇದು ಕಾಂಗ್ರೆಸ್ ಅವಧಿಯ ಭಾರತ ಅಲ್ಲ, ಇದು ನವ ಭಾರತ, ನಮೋ ಭಾರತ. ಇದು ತಲೆಯಲ್ಲಿ ಇರಲಿ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಹಳ್ಳಿ. ಭಾರತದಲ್ಲಿ ಯುದ್ಧದ ವಾತಾವರಣ ಇದೆ. ಭಾರತ ಯುದ್ಧವನ್ನು ಪಾಕಿಸ್ತಾನದ ಮೇಲೆ ಘೋಷಣೆ ಮಾಡ್ದಂಗೆ ಮಾಡ್ತಾ ಇದೆ. ಪಾಕಿಸ್ತಾನದಂತೂ ಈಗ ಮನೆಯೊಂದು 3 ಬಾಗಿಲು ಥರ ಇದ್ದಿದ್ದು ಮನೆಯೊಂದು ಊರು ಬಾಗಿಲು ಅನ್ನೋ ಥರ ಆಗಿದೆ. ಪಾಕಿಸ್ತಾನಕ್ಕೆ ದಿಕ್ಕೆಟ್ಟು ಹೋಗಿರೋ ಸಿಚುವೇಶನ್ನಲ್ಲಿ ವಾಪಸ್ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಪ್ರತಿದಾಳಿಗೆ ಕೂಡ ಪ್ರಯತ್ನ ಮಾಡಿದೆ. ಭಾರತ ಏನು ಮಾಡಿತ್ತು? ಕಾಶ್ಮೀರದ ಮೇಲೆ ಪಾಕಿಸ್ತಾನಿ ಉಗ್ರರು ದಾಳಿ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಈ ಪಾಕಿಸ್ತಾನದಲ್ಲಿ ಹಾಗೂ POKಯಲ್ಲಿ ಈ ಉಗ್ರ ನೆಲೆಗಳು ಇದ್ವಲ್ಲ, ಅವುಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿತ್ತು. ಸಾಕು, ಇಷ್ಟೇ ಪುಣ್ಯ, ಇದೇ ನಮ್ಮ ಪರಮ ಭಾಗ್ಯ ಅಂದ್ಕೊಂಡು ಪಾಕಿಸ್ತಾನ ಸುಮ್ಮನೆ ಇರಬೇಕಿತ್ತಲ್ಲ. ಭಾರತ ಎಕ್ಕಮಕ್ಕ ದಾಳಿ ಮಾಡಿಲ್ಲ, ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಸುಮ್ಮನೆ ಇರಬೇಕಿತ್ತಲ್ಲ. ಆದರೆ ಪಾಕಿಸ್ತಾನ ಏನು ಮಾಡ್ತು? ಪೂಂಚ್ ಭಾಗದಲ್ಲಿ ಮತ್ತೆ ಭಾರತದ ಮೇಲೆ, ಅಮಾಯಕರ ಮೇಲೆ, ನಮ್ಮ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಿ ದೊಡ್ಡದೊಂದು ಸಂಕಷ್ಟವನ್ನು ಮೈ ಮೇಲೆ ಎಳೆದುಕೊಳ್ತು. ಮೈ ಮೇಲೆ ಚಾದ್ರೆ ಹೇಳ್ಕೊಂಡು ಮಲಗೋದ್ ಬದಲು ಅಪಾಯನ ಎಳೆದುಕೊಳ್ತು. ಸೊ ವಾಪಸ್ ಭಾರತ ಕೊಡ್ತು ಕರಾಚಿಗೂ ನುಗ್ಗು ಹೊಡಿತು, ಇಸ್ಲಾಮಾಬಾದಿಗೂ ನುಗ್ಗು ಹೊಡಿತು. ನಾವು ಮನಸ್ಸು ಮಾಡಿದರೆ ನಿಮ್ಮ ದೇಶದ ಯಾವುದೇ ಮೂಲೆಗೆ ಒಂದು ನುಗ್ಗಿ ಹೊಡಿತೀವಿ ಅಂತ ಭಾರತ ತನ್ನ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ತು. ಈಗ ಪಾಕಿಸ್ತಾನದಲ್ಲಿ ತುಂಬ ಜಾಗ, ಅಂದರೆ ಜನರ ಜಾಗ ಕಾಣೋದು ಪಾಕಿಸ್ತಾನದ ಆಸ್ಪತ್ರೆಗಳಲ್ಲಿ. ಆ ರೀತಿಯಲ್ಲಿ ಭಾರತ ಉತ್ತರವನ್ನು ಕೊಡ್ತು. ಈ ಹೊತ್ತಲ್ಲಿ ಇನ್ನೊಂದು ಯುದ್ಧವನ್ನು ನಾವು ಶುರು ಮಾಡಬೇಕಿದೆ. ಅದು ಸುಳ್ಳು ಸುದ್ದಿಗಳ ವಿರುದ್ಧ ನಡೆಯಬೇಕಿರೋ ಯುದ್ಧ. ನೀವು ಒಂದು ಅಬ್ಸರ್ವ್ ಮಾಡಿದ್ದೀರಾ? ಈ ಪಹಲ್ಗಾಮಲ್ಲಿ ಈ ಹಿಂದೂಗಳನ್ನು ಹುಡುಕಿ ಅಟ್ಯಾಕ್ ಮಾಡಿದರು, ಪ್ಯಾಂಟನ್ನು ಬಿಚ್ಚಿ ಧರ್ಮವನ್ನು ಹುಡುಕಿದ್ರು, ಗಂಡಸರನ್ನ ಟಾರ್ಗೆಟ್ ಮಾಡಿ ಕೊಂದು ಹಾಕಿದ್ರು, ಹೆಂಗಸರ ಸಿಂಧೂರವನ್ನು ಅಳಿಸಿ ಹಾಕಿದರು. ಆಗ ನಮ್ಮ ದೇಶದಲ್ಲಿ ಇರೋ ಈ ಬುದ್ಧಿಜೀವಿಗಳು, ಪ್ರಗತಿಪರರು, ಈ ಜೀವಪರರು, ಚಿಂತಕರು, ಎಡಬಿಡಂಗಿ ಎಡಪಂಥೀಯರು ಅವರು ಮಾತೇ ಆಡಿರಲಿಲ್ಲ. ಒಬ್ರದ್ದು ಕೂಡ ಉಸಿರು ಕೂಡ ಹೊರಗಡೆ ಬರ್ತಾ ಇದೆಯೋ ಇಲ್ವೋ ಅನ್ನೋ ಅನುಮಾನ ಬರುವಷ್ಟು ಸೈಲೆಂಟ್ ಆಗಿದ್ರು. ಆದರೆ ಯಾವಾಗ ಪಾಕಿಸ್ತಾನಕ್ಕೆ ಭಾರತ ತನ್ನ ಶಕ್ತಿಯನ್ನು ತೋರಿಸ್ತಲ್ಲ, ಯುದ್ಧದ ಕಾರ್ಮೋಡ ಕವಿತಲ್ಲ, ಆಗ ಶುರು ಮಾಡಿದ್ದಾರೆ. ಶಾಂತಿಯೇ ನಮ್ಮ ಮಂತ್ರ, ಈ ಜೀವ ಅನ್ನೋದು ಎಲ್ಲರದ್ದು ಒಂದೇ, ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ, ಆಪರೇಷನ್ ಸಿಂಧೂರಕ್ಕೆ ಧಿಕ್ಕಾರವಾಗಲಿ, ಇಂಥದನ್ನು ಶುರು ಮಾಡಿದ್ರು. ಅದರ ಜೊತೆಗೆ ಈಗ ಇನ್ನೊಂದು ಕೆಲಸವನ್ನು ಶುರು ಮಾಡ್ತಿದ್ದಾರೆ. ಏನಪ್ಪಾ ಅಂದರೆ ಭಾರತೀಯರಲ್ಲಿ ಯುದ್ಧದ ಹೆದರಿಕೆಯನ್ನು ಹೆಚ್ಚು ಮಾಡೋದು. ಹೇಗಪ್ಪ ಅಂತ ಹೇಳ್ತೀನಿ ಕೇಳಿ. ಈಗ ಪಾಕಿಸ್ತಾನದಿಂದ ಒಂದಿಷ್ಟು ಫೇಕ್ ನ್ಯೂಸ್ ಪೆಡ್ಲರ್ಗಳು ಅವರವರ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಫೇಕ್ ನ್ಯೂಸನ್ನು ಹಾಕೋತಾರೆ. ಅದನ್ನು ಇವರು ಶೇರ್ ಮಾಡ್ತಾರೆ. ನಿನ್ನೆ ಒಬ್ರನ್ನ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ರು ಒಂದು ವಿಡಿಯೋವನ್ನು. ತುಂಬ ಕ್ಲಿಯರಾಗಿ ಗೊತ್ತಾಗದೇ ಇರೋ ಜಾಗದಲ್ಲಿ ಒಂದು ವಿಡಿಯೋ. ಅಯ್ಯೋ, ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತೋಗಿದ್ದಾರೆ, ನಾವೆಲ್ಲ ಇಂಡಿಯನ್ ಆರ್ಮಿ ಆಗಿದ್ವಿ, ಇದು ಪಂಜಾಬ್ ಪ್ರಾಂತ್ಯದಲ್ಲಿ ಆಗಿರೋ ದಾಳಿ ಅಂತ ಒಂದು 4-5 ಜನರು ಮಲಗಿದ್ದಾರೆ. ಅದ್ರ ಮೇಲೆ ಯೂನಿಫಾರ್ಮ್ ಕೂಡ ಇದೆ. ಒಬ್ಬರ ಕೈಯಲ್ಲೂ ಗನ್ ಇಲ್ಲ. ಆ ಯೂನಿಫಾರ್ಮ್ ಇಂಡಿಯನ್ ಆರ್ಮಿದೇ ಅಲ್ಲ. ಅದರ ಜೊತೆಗೆ ಅಲ್ಲಿ ಈ ಪಾಕಿಸ್ತಾನದ ಮಿಸೈಲ್ಗಳು ಒಂದು ಬ್ಲಾಸ್ಟ್ ಆಯ್ತಲ್ಲ, ಅಲ್ಲಿ ಬೆಂಕಿ ಕ್ರಿಯೇಟ್ ಆಗುತ್ತಲ್ಲ, ಆ ಬೆಂಕಿನ ಯಾವುದೋ ಟೈರ್ಗೆ ಬೆಂಕಿ ಹಾಕಿ ಅಲ್ಲಲ್ಲಿ 4-5 ಟೈರ್ ಸುಟ್ಟಂಗಿದೆ. ಇದನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಭಾರತೀಯರು ಯುದ್ಧ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬರಲಿ, ಆ ಆಲೋಚನೆ ಅವರ ತಲೆಯಲ್ಲಿ ತುಂಬೋಕೆ ಇಷ್ಟೊಂದು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ವ್ಯಾಪಕವಾಗಿ ಹಂಚಿಕೊಳ್ತಾ ಇರೋದು ಎಡಪಂಥೀಯರು. ಸೊ ಗೌರ್ಮೆಂಟ್ ಏನು ಮಾಡಿದೆ? ತುಂಬ ಸ್ಟ್ರಿಕ್ಟಾಗಿ ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಎಲ್ಲ ಸುದ್ದಿಗಳನ್ನು ನಂಬೇಡಿ. ವರ್ಣರಂಜಿತ ಸುದ್ದಿಗಳು ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಸೊ ಅದನ್ನು ಶೇರ್ ಮಾಡುವ ಮುನ್ನ ನೀವು ನಿಮ್ಮ ವಿವೇಚನೆಯಲ್ಲಿರಿ, 2 ಸಲ ಆಲೋಚನೆ ಮಾಡಿ ಅನ್ನೋದನ್ನು ತುಂಬ ಕ್ಲಿಯರ್ ಆಗಿ ಹೇಳಿದೆ. ಅದರ ಜೊತೆಗೆ ಈ ಅಥೆಂಟಿಕ್ ಈ ಅಫಿಷಿಯಲ್ ಪೇಜ್ಗಳಿರ್ತಾವಲ್ಲ, ಅಲ್ಲಿಂದ ಬಂದಿರೋ ಸುದ್ದಿಗಳನ್ನು ಮಾತ್ರ ಶೇರ್ ಮಾಡಿ ಅಂತ ಹೇಳಿದೆ. ಅಂದರೆ ಈಗ ಅಲ್ಲಿ ಅಷ್ಟೇನ ಸತ್ತೋದ್ರಂತೆ, ಪಾಕಿಸ್ತಾನ ಇಲ್ಲಿ ನಮ್ಮದು ರಫೇಲನ್ನೇ ಹೊಡೆದಾಗ್ತಂತೆ, ರಫೇಲ್ ಬಿದ್ದು ಪೀಸ್ ಆಯ್ತಂತೆ,
ಪಾಕಿಸ್ತಾನದ ಕ್ಷಿಪಣಿಗಳು ಭಾರತದ ವಾಯುನೆಲೆಯನ್ನ ಬಂದರ್ ಮೇಲೆ ಅಟ್ಯಾಕ್ ಮಾಡ್ತಂತೆ ಅಂತ ಅದಕ್ಕೆ ಪೂರಕವಾದ ಹಳೆ ವಿಡಿಯೋಗಳು ಅಥವಾ ಕ್ರಿಯೇಟೆಡ್ ವಿಡಿಯೋಗಳು ತುಂಬ ಸಿಗ್ತವೆ. ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ, ಏನು ಬೇಕಾದರೂ ಕ್ರಿಯೇಟ್ ಮಾಡ್ತಾರೆ. ಅದನ್ನ ಕ್ರಿಯೇಟ್ ಮಾಡಿ ಯಾರು ಹಂಚಿಕೊಳ್ತಾರೆ, ಅಯ್ಯಯ್ಯೋ ಹಿಂಗಾಗ್ಬಿಟ್ಟಿದ್ಯಾ, ಭಾರತಕ್ಕೆ ಇಷ್ಟೊಂದು ಲಾಸ್ ಆಗ್ಬಿಟ್ಟಿದ್ಯಾ ಅಂತ ಭಾರತದ ಮೇಲೆ ಪ್ರೀತಿ ಇರೋರು ಕೂಡ ಒಂದು ಕಾಳಜಿಯಿಂದ ಹಂಚಿಕೊಳ್ಳೋ ಕೆಲಸಗಳು ಆಗ್ತಾ ಇದ್ದಾವೆ. ಹೀಗಾಗಿ ಈ ಸೇನಾ ಅಫಿಷಿಯಲ್ ಅಕೌಂಟ್ಗಳು ಹಾಗೆ ನಂಬಿಕೆ ಇಡಬಲ್ಲ ಸುದ್ದಿವಾಹಿನಿಗಳು ಇರ್ತಾವಲ್ಲ, ಅಲ್ಲಿಂದ ಬರೋ ಸುದ್ದಿಗಳನ್ನು ಮಾತ್ರ ನಂಬಿ ಈ ಫೇಕ್ ನ್ಯೂಸ್ಗಳನ್ನು ಹರಡಿ ಭಾರತೀಯರಲ್ಲಿ ಆತಂಕ ಮೂಡಿಸುವ ಕೆಲಸ ನಮ್ಮಿಂದ ಆಗಬಾರ್ದು. ಇದಕ್ಕೆ ಪೂರಕ ಅನ್ನೋ ಹಾಗೆ ಗೌರ್ಮೆಂಟು ಒಂದು ಸ್ಟೆಪ್ಪನ್ನು ತಗೊಂಡಿದೆ, ಒಂದು ಕ್ರಮವನ್ನು ತಗೊಂಡಿದೆ. ಯಾರ ಮೇಲೆ? ದಿ ವೈರ್ ಅಂತ ಒಂದು ಸುದ್ದಿ ವಾಹಿನಿ ಇತ್ತು. ಅದು ಡಿಜಿಟಲಲ್ಲಿ ತುಂಬ ಆಕ್ಟಿವ್ ಆಗಿತ್ತು ಆ್ಯಂಡ್ ಪಕ್ಕ ಇಂಡಿಯನ್ ವಿರುದ್ಧ ಇರುವ ಪ್ರೊಪೋಗಂಡಗಳನ್ನು ಶೇರ್ ಮಾಡುವಂತಹ ವಾಹಿನಿ ಆಗಿತ್ತು. ಸೊ ನೋಡುವಷ್ಟು ನೋಡ್ತು ಮೋದಿ ಗೌರ್ಮೆಂಟು ಈ ವೈರನ್ನು ಕಿತ್ತಾಕಬೇಕಲ್ಲ ಅಂದ್ಕೊಂಡು ಕಿತ್ತಾಕ್ತು. ಯಾವ ಅಡಿಯಲ್ಲಿ? ಇನ್ಫಾರ್ಮೇಷನ್ ಟೆಕ್ನಾಲಜಿ 2000 ಆ್ಯಕ್ಟ್ ಅಡಿಯಲ್ಲಿ ನೀವು ಫೇಕ್ ನ್ಯೂಸ್ಗಳನ್ನು ಹರಡ್ತಾ ಇದ್ದೀರಾ, ನಿಮ್ಮ ಸುದ್ದಿಗಳು ನಂಬೋಕೆ ಅರ್ಹ ಅಲ್ಲ, ಹಾಗೆ ಭಾರತದ ಮಧ್ಯ ಒಂದು ಆತಂಕವನ್ನು ಸೃಷ್ಟಿಸಬಹುದು ಅನ್ನೋ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಆ ವೈರನ್ನು ಮೋದಿ ಗೌರ್ಮೆಂಟು ಪಕ್ಕಡ್ ತಗೊಂತು, ಕಟ್ ಮಾಡ್ತು. ಈಗ ಅವ್ರದ್ದು ಈ ಒಡ್ಕೊಂಡು ಎಳೋದು ಅಂತಾರಲ್ಲ, ಆ ಥರ ಒಂದು ಶುರುವಾಗಿದೆ. ಅದರ ಜೊತೆಗೆ ಈ ರಾಜದೀಪ್ ಸರ್ದೇಸಾಯಿ ಅಂತ ಭಾರತದ ಫೇಮಸ್ ಆ್ಯಂಕರ್ ಇದ್ದಾರಲ್ಲ, ಅವರು ಕೂಡ ಒಂದು ಸುಳ್ಳು ಸುದ್ದಿಯನ್ನು ಶೇರ್ ಮಾಡಿ ಈಗ ತಪರಾಕಿಯನ್ನು ತಿಂತಿದ್ದಾರೆ. ಅವ್ರ ಜೊತೆಗೆ ಜಯರಾಮ್ ರಮೇಶ್ ಅವರಿಬ್ಬರು ಸೇರಿ ಒಂದು ನಕಲಿ ಸುದ್ದಿಯನ್ನು ಬಿತ್ತರ ಮಾಡಿದ್ರು. ಏನಪ್ಪ ಅಂತ ಕೇಳಿದ್ರೆ, ಈ ವಿಶ್ವಸಂಸ್ಥೆ IMF ಇದೆಯಲ್ಲ, ಅಲ್ಲಿ ಪಾಕಿಸ್ತಾನ ನಮಗೆ ಒಂಚೂರು ಸಾಲ ಬೇಕು, ಯುದ್ಧದಲ್ಲಿ ನಾವು ಇದ್ದೀವಿ, ಭಾರತ ಸ್ಟ್ರೈಕ್ ಮಾಡ್ತಾ ಇದೆ ಅಂತ ಹೇಳಿ ಒಂದು ರಿಕ್ವೆಸ್ಟನ್ನು ಮಾಡಿ IMFಗೆ ಒಂದು ಲೆಟ್ರನ್ನು ಕೊಡ್ತು. ಆ ಲೆಟ್ರನ್ನು IMF ನೋಡಿ ಅಲ್ಲಿ ಒಂದು ಇಲೆಕ್ಷನ್ ಥರ ಆಗುತ್ತೆ. ಅಂದರೆ ಪಾಕಿಸ್ತಾನಕ್ಕೆ ಕೊಡಬೇಕೋ ಬೇಡವೋ ಈ ಥರದ್ದಕ್ಕೆ ಭಾರತ ಕೂಡ ಭಾಗಿಯಾಗಬೇಕಾಗುತ್ತೆ. ಇವರೇನು ಸುದ್ದಿಯನ್ನು ಹಾಕಿದ್ರು, ಭಾರತ ಇಲೆಕ್ಷನ್ಗೆ ಪಾಲ್ಗೊಳ್ಳೇ ಇಲ್ಲ, ಪಾಕಿಸ್ತಾನಕ್ಕೆ IMFನಿಂದ ಫಂಡಿಂಗ್ ಆಗೋದನ್ನು ಭಾರತ ಬೇಡ ಅಂತ ವೋಟ್ ಮಾಡಿದಿದ್ರೆ ತಪ್ಪಿಸ್ಬೋದಿತ್ತು, ಆದರೆ ಭಾರತ ಆ ಚುನಾವಣೆಯಲ್ಲಿ ಭಾಗಿಯಾಗದೆ ಪಾಕಿಸ್ತಾನಕ್ಕೆ ಫಂಡ್ ಸಿಗೋ ಹಾಗೆ ಮಾಡಿದೆ ಅಂತ ಇಬ್ಬರು ಕೂಡ ಸುದ್ದಿಗಳನ್ನು ಹಬ್ಬಿಸಿದ್ರು, ಟ್ವೀಟನ್ನು ಮಾಡಿದರು. ಅದು ಕೂಡ ಅವರ ಅಫಿಷಿಯಲ್ ಪೇಜ್ನಿಂದ. ಆಮೇಲೆ DD ನ್ಯೂಸ್ ಅವರು ಇವರ ಸುಳ್ಳನ್ನು ಬಟ್ಟೆ ಬಿಚ್ಚಿ ನಿಲ್ಲಿಸಿದರು. ಹೆಂಗಪ್ಪ ಅಂತ ಕೇಳಿದ್ರೆ, IMF ಅಲ್ಲಿ ಒಂದು ರೂಲ್ಸ್ ಇದೆ. ಆ ರೂಲ್ಸು ಈ ಸೋ ಕಾಲ್ಡ್ ಫೇಮಸ್ ಆ್ಯಂಕರ್ಗೆ ಗೊತ್ತಿಲ್ಲ, ಆ ಕಡೆ ಸೋ ಕಾಲ್ಡ್ ಪೊಲಿಟಿಕಲ್ ಲೀಡರ್ ಜಯರಾಮ್ ರಮೇಶ್ಗೆ ಗೊತ್ತಿಲ್ಲ. ಏನಪ್ಪ ಅಂತ ಕೇಳಿದ್ರೆ, IMFನಲ್ಲಿ ಒಂದು ನೀವು ಓಕೆ ಅಂತ ಪಾಸಿಟಿವ್ ಆಗಿ ವೋಟ್ ಮಾಡಬಹುದು, ಹಾಗೆ ನೆಗೆಟಿವ್ ವೋಟ್ ಮಾಡೋ ಆಯ್ಕೆ ಇಲ್ಲ. ನಿಮಗೆ ಆ ಮನವಿ ಅಥವಾ ಬೇಡಿಕೆ ಪಾಸ್ ಆಗಬಾರ್ದು ಅಂತ ಇದ್ರೆ ನೀವು ಚುನಾವಣೆಯಿಂದ ದೂರ ಇರೋದು ಮಾತ್ರ ಆಯ್ಕೆ, ಅಲ್ಲಿ ನೆಗೆಟಿವ್ ವೋಟಿಂಗ್ಗೆ ಆಯ್ಕೆನೇ ಇಲ್ಲ. ಇದನ್ನ DD ನ್ಯೂಸು ಸ್ಪಷ್ಟವಾಗಿ ಹೇಳ್ತು, ಎಲ್ಲರ ಸುಳ್ಳನ್ನು ಬಿಚ್ಚಿಡ್ತು. ಇಂಥವರಿಂದ ನಾವು ಜವಾಬ್ದಾರಿಯಿಂದ ಇರಬೇಕಾಗಿದೆ, ಆದಷ್ಟು ಸೇಫ್ಟಿಯನ್ನು ತಗೋಬೇಕಿದೆ. ಯಾಕೆಂತ ಕೇಳಿದ್ರೆ, ಭಾರತ ಅಥವಾ ಭಾರತೀಯರು ಈ ಕುಗ್ಗೋದನ್ನು ತುಂಬ ಜನ ಇಷ್ಟಪಡ್ತಾರೆ. ಯುದ್ಧ ಬೇಡ ಅಂತ ಈ ಕಾಂಗ್ರೆಸ್ಸು ಗಾಂಧೀಜಿಯವರ ಫೋಟೋ ಹಾಕ್ಕೊಂಡು ಅವರ ಕೋಟ್ ಹಾಕ್ಕೊಂಡು ಈ ಪೋಸ್ಟನ್ನು ಮಾಡ್ತಾ ಇತ್ತಲ್ಲ, ಜನ ಯಾವಾಗ ಉಗ್ಯಕ್ಕೆ ಶುರು ಮಾಡಿದ್ರು ಡಿಲೀಟ್ ಮಾಡ್ತಲ್ಲ, ಆದರೆ ಅವರು ಇನ್ನೂ ಆ ಚಾಳಿಯನ್ನು ಬಿಟ್ಟಿಲ್ಲ. ದಿನಕ್ಕೊಂದು ಗಾಂಧೀಜಿ ಫೋಟೋ ಅವರು ಹೇಳಿರಬಹುದು ಎಂದು ನಂಬಲಾದ ಒಂದು ಸಾಲು, ಇದನ್ನು ಹಾಕ್ಕೊಂಡು ಜನರ ಹತ್ರ ರುಬ್ಬಿಸಿಕೊಳ್ತಾ ಇದೆ. ಸೊ ಭಾರತೀಯರನ್ನ ಈ ಯುದ್ಧ ಬೇಡವಾಗಿತ್ತು ಅಂತ ತಲೆಗೆ ತುಂಬೋಕೆ ಅನೇಕ ನಕಲಿ ಸುದ್ದಿಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ, ಅದನ್ನು ಹಂಚಲಾಗ್ತಾ ಇದೆ. ಆದರೆ ಭಾರತ ಪಾಕಿಸ್ತಾನಕ್ಕೆ ಅಂಜುವ ಮಾತೇ ಇಲ್ಲ. ಇದು ಕಾಂಗ್ರೆಸ್ ಅವಧಿಯ ಭಾರತ ಅಲ್ಲ, ಇದು ನವ ಭಾರತ, ನಮೋ ಭಾರತ. ಇದು ತಲೆಯಲ್ಲಿ ಇರಲಿ. ಪಾಕಿಸ್ತಾನದ ಮರಣ ಶಾಸನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸ್ದಂಗೆ ಕಾಣ್ತಾ ಇದೆ. ಆದಷ್ಟು ಬೇಗ ಭಾರತ ಅಖಂಡ ಭಾರತವಾಗಲಿ ಅಂತ ನಾವೆಲ್ಲರೂ ಕೂಡ ರಾಮನಲ್ಲಿ ಪ್ರಾರ್ಥಿಸೋಣ. ಜೈ ಶ್ರೀರಾಮ್.